ಯಾಕಂತ ಇನ್ನು ಮಮ್ತಿ ಡಿಸ್ಚಾರ್ಜ್ ಮಾಡ್ಕೊಂಬಿಟ್ಟು ಮನೆಗೆ ಬಂದಿಲ್ಲ? ಯಾಕಂತೆ? ಏನಾಯ್ತಂತೆ? ಮನೆಗೆ ಯಾಕೆ ಬಂದಿಲ್ಲ ಇನ್ನೂ ಮೊಮ್ಮಗನ್ ಕರ್ಕೊಬಿಟ್ಟು? ಅಯ್ಯೋ ಅಕ್ಕ, ಅದೇನೋ ಸೋಮವಾರ ಅಮಾವಾಸ್ಯೆ, ಭಾನುವಾರ ಹಬ್ಬನಂತೆ, ರಜಾ ಪಜಾ ಎಲ್ಲ ಇತ್ತಂತೆ, ಆಳ್ ದಿನ ಬ್ಯಾರೆ. ಇನ್ನ ಸೋಮವಾರ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ ಸೋಮವಾರ ಅಂತ ಹೇಳ್ಬಿಟ್ಟು ಹೇಳಿದ್ರು. ಈಗ ಸಂಜೆ ಒಳಗಡೆ ಬರ್ಬೋ ತಡ್ಕೊಳ್ಳಿ. ಅಮಾವಾಸ್ಯೆ ದಿನ ಯಾಕೆ ಡಿಸ್ಚಾರ್ಜ್ ಮಾಡೋದು ಅಂತ ಹೇಳ್ಬಿಟ್ಟು ಡಿಸ್ಚಾರ್ಜ್ ಮಾಡಿಲ್ಲ, ಎಂಥದನ್ನೂ ಮಾಡಿಲ್ಲ. ಬರ್ತಾರೆ, ಯಾಕೆ ಹಂಗೆ ಕಂಗಾಲ ಆಗ್ತೀರಾ? ಹಬ್ಬ ದಿನನೂ ಬರ್ದಿದ್ದಂಗೆ ಇನ್ನೇನ ಮನೆಯಾಗ ಸೂತ್ಕ ಹಬ್ಬ ಪಬ್ಬ ಎಲ್ಲ ಮಾಡಂಗಿಲ್ಲ ಇಲ್ಲಿ. ಮಗ ಊಟೈತ್ ನೀರು ಹಾಕಿಲ್ಲ ಏನಿಲ್ಲ, ಸೂತ್ಕದಾಗ ಇನ್ನೇನು ಮಾಡ್ತೀಯ ಹೇಳು? ಅಯ್ಯೋ ತಲೆ ಕೆಟ್ಟು ಗೊಬ್ಬರ ಆಗೈತೆ ನಂಗಂತೂ ನನಗೆ. ಮೊಮ್ಮಗ ಬಂದರೆ ನೋಡ್ಕೊಂಡು ಖುಷಿ ಹಾಕೊಂಡು ತುಂಬ ಮೊಮ್ಮಗು ಅಲ್ವಾ ನೋಡ್ಕೊಂಡಿರೋಣ ಅನ್ಕೊಂಡೆ, ಆಗಲೇ ಇಲ್ಲ. ಇಷ್ಟು ದಿನ ಎಲ್ಲನೂ ನೋಡ್ಕೊಂಡೋಳ ನಿನ್ನ ಮಮ್ತಿ. ಪಾಪ ನನ್ನ ಮೊಮ್ಮಗ ಊಟೈತಲ್ಲ, ಮೊಮ್ಮಗಂಗೆ ಒಸಿ ಏನಾರ ಒಂದು ಒಡವೆ ಪಡವೆನಾರ ಹಾಕು, ಒಂದು ಚೈನ್ ಪೈನ್ ಏನಾರ ಒಂದು ಲಕ್ಷಕ್ಕೆ ಏನಾರ ಮಾಡೊಂದು ಚೈನ್ ಮಾಡಾಕು. ಈಗ ಬಂದೇನಾ? ಆಸ್ಪತ್ರೆ ತಕ ಹೋಗಿದ್ದ? ಕಣಜ್ಜಿ ಹೋಗಿದ್ದೆ ಆಸ್ಪತ್ರೆ ತಗೆ, ಡಿಸ್ಚಾರ್ಜ್ ಮಾಡ್ತಾರಂತೆ. ನಮ್ಮ ಅತ್ತೆ ಏನೋ ಟೈಮ್ ಸರಿ ಇಲ್ಲ, ಇಷ್ಟು 3 ಗಂಟೆ ತನಕ ಸರಿ ಇಲ್ಲ, 4 ಗಂಟೆ ತನಕ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಬಿಟ್ಟೈತೆ. ನಾನು ಸರಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಕೆ ಇವ್ನಿ. ಅದು ಯಾವಾಗ ಟೈಮು ಒಳ್ಳೆ ಟೈಮ್ ಬರ್ತದವಾಗ ಫೋನ್ ಹಾಕ್ತಾರೆ, ಅವಾಗ ಹೋಗಿ ಡಿಸ್ಚಾರ್ಜ್ ಮಾಡಿಸ್ಕೊಂಡ್ಬಿಟ್ಟು ಬರಬೇಕು. ಸರಿ, ಹಂಗೇನೆ ನಿನ್ನ ಮಗಂಗೆ ನನ್ನ ಕಡೆಯಿಂದ ಒಂದು ಬಂಗಾರ ಚೈನ ಗಿಫ್ಟ್ ಮಾಡ್ತೀನಿ ಬಿಡಪ್ಪ. ನಿಮ್ಮ ಅಜ್ಜಿಗೂ ಬಲ ಆಸೆ ಆಗೋಗ್ಬಿಟ್ಟೈತೆ. ಚೈನ್ ಗಿಫ್ಟ್ ಮಾಡು ಅಂತ ಹೇಳ್ತೈತೆ. ಇನ್ನೇನು ಇನ್ನೂ 7 ಲಕ್ಷ ಐತಲ್ಲ, ಅದ್ರಾಗ 1 ಲಕ್ಷ ಹೋದ್ರೂ ಇನ್ನೂ 6 ಲಕ್ಷ ಇರ್ತದೆ. ಆ 6 ಲಕ್ಷದಾಗ ಏನಾರ ಮಾಡಿದ್ರೆ ಆಯ್ತಲ್ಲ, 1 ಲಕ್ಷ ರೂಪಾಯಿನಾಗೆ ನಿನ್ನ ಮಗಂಗೆ ಚೈನೇ ತೆಕ್ಕೊಟ್ಬಿಡ್ತೀನಿ ಅತ್ತಾಗೆ. ಏನು ಇನ್ನೂ 6 ಲಕ್ಷ 7 ಲಕ್ಷ ಅಂತ ಹೇಳ್ತಾ ಇದ್ದೀರಾ? ಎಲ್ಲಿ ಇವತ್ತು ನಿಮಗ ಆಗ ಏನಿಯ ತಗೊಂಡೋಗ್ಬಿಟ್ಟು ಅದೇನೋ ಸಮಂತ ಬರ್ಡೇ ಅಂತ ಹೇಳ್ಬಿಟ್ಟು ಇವತ್ತು ಏನನಪ್ಪ 4.75 ಲಕ್ಷನೋ 5 ಲಕ್ಷನೋ ಆಯ್ತು. 5 ಲಕ್ಷ ರೂಪಾಯಿಗೆ ಪೂರ ಎಲ್ಲನೂ ಒಡವೆ ತಗೊಂಡೋಗ್ಬಿಟ್ಟು ಸಮಂತನ ಬರ್ತ್ಡೇಗೆ ಗಿಫ್ಟ್ ಮಾಡ್ಬಿಟ್ಟವ್ನು ಇವತ್ತು. ಅಯ್ಯೋ ಯಪ್ಪೋ ಯಪ್ಪ, ಅಯ್ಯೋ ಅಯ್ಯೋ ಯಪ್ಪ, ಎಂತ ಕೆಲಸ ಮಾಡ್ಬಿಟ್ನೋ ಯಪ್ಪ. ಇದ್ದಿದ್ದು ಅದೇನೋ ಅಂತಾರಲ್ಲ, ಇದ್ದಿದ್ದು 7 ಲಕ್ಷ ರೂಪಾಯಿನಾಗೆ ಅನ್ಯಾಯವಾಗ 5 ಲಕ್ಷ ರೂಪಾಯಿ ಬರೀ ಬರ್ತುಡೆ ಗಿಫ್ಟ್ ಮಾಡಿದ್ನ. ಬೇವರ್ಸಿ ನನ್ನ ಮಗ ಏನು ಬಂದಿತ್ತು ಅವ್ನಿಗೆ ಗೊತ್ತಗಾಲ. ಅವನ ಕೈ ಕಾಲು ಸೇದುವಾಗ ಬರಲಿ ಮನೆಗೆ. ನನ್ನ ಮಗ ಹೇಳಿದ್ದವನಿಗೆ 5 ಲಕ್ಷ ರೂಪಾಯಿ ಗಿಫ್ಟ ಕೊಡು ಅಂತ ಹೇಳ್ಬಿಟ್ಟು, ಯಾವಳು ಹುಟ್ಟಿದ್ಲಂತೆ ಗಿಫ್ಟ್ ಕೊಡು ಅಂತ ಹೇಳ್ಬಿಟ್ಟು. ನೀನ್ ಯಾಕೆ ಬಡ್ಡಿ ಅವನ ಅಕೌಂಟ್ಗೆ ಯಾಕೆ ನೀನು ದುಡ್ಡು ಹಾಕದೆ? ನಿನ್ನ ಅಕೌಂಟ್ಗೆ ಹಾಕೊಂಡು ಮಾಡಿಕಬೇಕು ಅಂತ ಗೊತ್ತಾಗಿಲ್ವ ನಿನಗೆ? ಈ ಗಂಡಸ್ರು ಹಂಗೇನೇನಿಯ ತಲೆ ಬುದ್ಧಿ ಇರಾಕಿಲ್ಲ ಅವಕ್ಕೆ. ಯಾವನ ಹೆಣ್ಣೈಕ್ಳು ಕೇಳಿದ್ರೆ ತಕ ಅಂತ ಕುಣಿದ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಡ್ತವೆ. ಆಮೇಕಿಂದ ಲಬ 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 ಬಾಯ್ ಬಿಡ್ಕೋಬೇಕು ನಾವು. ನಿನ್ಗೇನು ಬಂದಿರೋ ದೊಡ್ಡ ರೋಗ ಹೇಳೋದಲ್ವಾ, ಬ್ಯಾಡ ಅಂತ ಹೇಳ್ಬಿಟ್ಟು ಬೊಗಳದಲ್ವೇನೆ? ನೀನು ಇದೆಯಾ ತಾಯಿ, ನೀನು ತಾಟ್ಗೆತ್ತಿ ನೀನು ಒಂದೊಂದು ಅವತಾರ ಆಡಕ್ಕಿಲ್ಲ. ದುಡ್ಡು ಬಾಡಿ ಕಳೆದ್ಬಿಟ್ಬಿಟ್ಟು ಇವಾಗ 5 ಲಕ್ಷ ರೂಪಾಯಿ ಗಿಫ್ಟ್ ಕೊಟ್ಟವನಂತಲ್ಲ. ಇನ್ನು ಅವಳಿನಿ ಅಂತ ಮಿಲ್ಟ್ರಿ ಇಡ್ಬೇಡ ಹೇಳಿ ನೀನೇನಿಯ. ಇನ್ನು ಅವಳು ಬಿಡು ಮುಳುಗಿಸ್ ತೇಳಿಸ್ಬಿಡ್ತಾಳೆ ನಿನ್ನ ಮಗನ್ನ. ಅಯ್ಯೋ ನಮ್ಗೆ ಅಂತ ಇದ್ದಿದ್ದ ಅದೊಂದೇನೆ ನೀಯ ಕಾಸು, ಅದು ಇಲ್ದಿದ್ದಂಗೆ ಮಾಡ್ಬಿಟ್ರೆ ಹೆಂಗೆ? ನನ್ನ ಗಂಡಂಗೆ ಕೊಡ್ಬೇಕಿತ್ತು ಕಾಸು, ಏನಾರ ತೋರಿಸ್ಬೇಕಿತ್ತು, ದುಡ್ದ್ವಿ ಮಾಡಿದ್ವಿ ಅಂತ. ಅನ್ಯಾಯವಾಗಿ ಬಡ್ಡಿ ನನ್ನ ಮಗ ಎಂತ ಕೆಲಸ ಮಾಡ್ಬಿಟ್ಟ. ಗಿಫ್ಟು ಅಂತ ಹೇಳ್ಬಿಟ್ಟು ತಗೊಂಡೋಗ್ಬಿಟ್ಟು ಎಲ್ಲ ಅವಳು ಬಾಯಿಗೆ ಸುರಿದ್ಬಿಟ್ನಲ್ಲ. ಬರಬಾರ್ದು ಬರ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ಏನು ಬಂದಿರೋದು ಅಡ್ರೋಗ ಅಂತ ನಾವು ಬೇವರ್ಸಿಗೆ ಬರಲಿ ಮನಂಗೆ ಮಾಡ್ತೀನಿ ಬಡ್ಡಿ. ಅಯ್ಯೋ ಅಯ್ಯೋ ನನ್ನ ಇಂಥ ಮಗುನ ಎತ್ಬಿಟ್ಟೆ ನಾನು. ಅಯ್ಯೋ ಸುಮ್ಮನೆ ಇರ್ರಿ. ಅಯ್ಯೋ ಬಂದ್ರೆ ಲಕ್ಷ ಕೋಟಿ ಬರ್ತೈತೆ. ಅವಳನ್ನ ಮದುವೆ ಮಾಡ್ಕೊಂಡ್ರೆ ಇಷ್ಟಕ್ಕೆಲ್ಲ ನೀವು ಚಿಂತೆ ಮಾಡಕ್ ಹೋಗ್ಬಾರ್ದು. ಕೋಟಿ ಬರೋದು. ಈಗ ಅವನೇನಾದ್ರೂ ನಿಮ್ಮ ಮಗ ಅಳಿಯಾಗೋಗ್ಬಿಟ್ರೆ, ಅವ್ರ ಮನೆ ಅಳಿಯಾಗೋಗ್ಬಿಟ್ರೆ ನೀವೇ ಯೋಚನೆ ಮಾಡಿ ಹೆಂಗಿರ್ತೈತೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಸೆಟ್ಲ್ ಆಗ್ಬೋದು. ನೀವು ಅಷ್ಟಕ್ಕೆಲ್ಲ ಯೋಚನೆ ಮಾಡಬಾರ್ದು, ಸುಮ್ಮನಿರ್ರಿ. ಅಳಿಯನ್ ಮನೆ ಹಾಳಾಗೋಯ್ತು. ಅಳಿ ಆದ್ರೆ ಪುಕ್ಸಟ್ಟೆ ಅಳಿ ಆಗ್ಬೇಕು. ಹಿಂಗೆಲ್ಲ ಲಕ್ಷ ಕಳ್ಕೊಂಡು ಅಳಿ ಆಯ್ತಾರೆ ಯಾರಾದ್ರೂ. ಲಕ್ಷ ಹೋಯ್ತಾಯ್ತಲ್ಲಿ. 5 ಲಕ್ಷ ರೂಪಾಯಿ ಗಿಫ್ಟ್ ಕೊಡ ಅಷ್ಟು ದೊಡ್ಡ ಮನಸ್ಸಿ ಆಗೋಗ್ಬಿಟ್ನ ಇವನು. ಒಂದು ಮಾತು ನಾನು ಕೇಳಿದ್ರೆ ಏನಾಗದಿ? ಬಾಯಿ ಬದದ್ ನೋಡಿ ಇವಾಗ ಏನಾಗದಿ? ನನ್ನ ಮಗಂಗೆ ಬಡ್ಡಿಗೆ ಒಂದೇ ಒಂದು ಮಾತು, ಅಮ್ಮ ಹಿಂಗೆ ಗಿಫ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದೆ. ಏನೋ ಒಂದು 50,000 ರೂಪಾಯಿ ಕೊಡ್ಸ್ ಮಗ ಅಂತಿದ್ದೆ. 5 ಲಕ್ಷ ರೂಪಾಯಿ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ನಲ್ಲ. ಅಯ್ಯೋ ನಾನಿನ್ನೇನೇನು ನೋಡ್ಬೇಕು ನನ್ನ ಜನ್ಮದಾಗೆ. ಇಷ್ಟಾದ್ರೂ ಈ ನನ್ನ ಮಗ ಬದಲಾಗ್ಲಿಲ್ಲ ಅಂದ್ರೆ ಕಣಕ ಬದಲಾಯ್ತಾನ ಇವನು. ಇನ್ನು ಬದಲಾಗಂಗಿಲ್ಲ, ನನ್ನ ಮುಣುಗು ತೇಲಿಸ್ಬಿಡ್ತಾನೆ. ಈಗ ಬಾಯ್ ಬಿಡ್ಕೊಂಡು ಏನ್ಲೇ ಬಂತು ನಿನಗೆ ಸುಮಿ? ಮೊದ್ಲೇ ನೀನು ತಲೆನಾಗ ಬುದ್ಧಿ ಇರಬೇಕು. ಗಂಡೈಕ್ಳು ಕೈ ಕೆಳಗಡೆ ಏನಾರ ಬುಡಕ್ಕಿನ ಮುಂಚೆ ನಿನಗೆ ಗೊತ್ತಿಲ್ವೇ ಏನನ್ನುವೆ? ಅಯ್ಯೋ ರಾಮ, ಎಲ್ಲ ಕಳ್ಕೊಂಡ್ಮೇಲೆ ಬಾಯ್ ಬಡ್ಕೊಂಡದೇನೋ ಕೊಳ್ಳೆ ಆದ್ಮೇಲೆ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಕ್ವಾಟೆ ಬಾಕ್ಲು ಹಾಕಿದ್ರಂತೆ ಅನ್ನಂಗೆ ಆಯ್ತು. ಎಲ್ಲ ಹೋಗೈತೆ. ಇನ್ನೇನು ಮಾಡಂಗಿದೆ? ಅತ್ತೇನು ಪ್ರಯೋಜನ ಹೇಳು? ಮಾಡಿದ್ರೆ ಎಲ್ಲ ಮುಂಚೆನೇ ಮಾಡಬೇಕು. ಹೋಗಿ ನಿನಗೆ ಹೇಳ್ತಿದ್ದೀನಲ್ಲ, ನನ್ನ ತಲೆನಾಗ ಬುದ್ಧಿ ಇಲ್ಲ ಬಿಡು. ನಿನ್ಗೆ ಹೇಳಕ್ಕಿನ ಸುಮ್ಕಿರೋದು ಎಷ್ಟೋ ವಾಸಿ. ನಿದ್ದೆ ಬಂದಿಲ್ಲ, ನಂಗೆ ನಿದ್ದೆ ಬಂದಿಲ್ಲ, ನಾಳೆ ನನ್ನ ಮದ್ವೆ ಅಂತ ನಿದ್ದೆ ಬಂದಿಲ್ಲ. ನನ್ನ ಮಗ ಬತ್ತಾವನೆ ಬಡ್ಡಿ.
ನಿದ್ದೆ ಮದ್ದಿಲ್ಲ, ನಂಗೆ ನಿದ್ದೆ ಬಂದಿಲ್ಲ. ನಾಳೆ ನನ್ನ ಮದ್ವೆ ಅಂತ ನಿದ್ದೆ ಬಂದಿಲ್ಲ. ಅಮ್ಮ ಅಮ್ಮ, ಯಾಕಮ್ಮ ಇಷ್ಟೊತ್ತು ಗುರ್ರ 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 ಅಂತ ಇದ್ಯಾ? ನಿನಗೊಂದು ಗುಡ್ ನ್ಯೂಸ್ ಹೇಳ್ಬೇಕು ಅಂತ ಬಂದೆ. ಗುಡ್ ಗುಡ್ ನ್ಯೂಸ್. ಏನ ಮಾಡ್ದೆ 5 ಲಕ್ಷ ರೂಪಾಯಿನ? ಏನ್ ಮಾಡ್ದೆ? ಹೋ, ವಿಷಯ ಗೊತ್ತಾಯ್ತಾ? ಅದನ್ನ ಹೇಳಕ್ಕೆ ಅಂತಾನೆ ಇಲ್ಲಿ ತನಕ ಬಂದಿದ್ದು. ಹ್ಮ್ ಸಮಂತನ್ ಬರ್ಡೇ ಇತ್ತು. ಅಮ್ಮ ಅವ್ಳಿಗೆ ಎಂತ ಸ್ಪೆಷಲ್ ಗೊತ್ತೇನಮ್ಮ? ಅವಳು ನಾರ್ಮಲ್ ಆಗಿ ನಮ್ಮಂಗೆಲ್ಲ ಸೆಲೆಬ್ರೇಷನ್ ಮಾಡ್ಕೊಳ್ಳೋದೇ ಇಲ್ಲ ಕಣಮ್ಮ. ಯಾವುದೋ ಒಂದು ದೊಡ್ಡ ಬೂತದ ಬಂಗ್ಲೆನ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು ಕಣಮ್ಮ. ನಾನಂತೂ ಹೋದೆ, ಅವ್ರ ಅಪ್ಪನೂ ಬಂದಿತ್ತು ಕಣಮ್ಮ. ಭರ್ಜರಿಯಾಗಿತ್ತು ಪಾರ್ಟಿ ಮಾತ್ರ. ಬರ್ಡೇ ಪಾರ್ಟಿ ನಾವೆಲ್ಲ ಹಾಡಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಕೇಕ್ ಕಟ್ ಮಾಡ್ಕೊಂಡು ಕೇಕ್ ತಿಂದು ಹಬ್ಬಬ್ಬಬ್ಬ ಏನು ಮಜಾ ಅಂತೀಯ ಕಣಮ್ಮ. ಅದ್ರ ಮಜನ್ನೇ ಬೇರೆ ಬಿಡು, ಹೇಳೋಕ್ಕಾಗಲ್ಲ. ನಿನ್ನೂ ಕರ್ಕೊಂಡು ಹೋಗ್ಬೋದಿತ್ತು. ಅದು ಅವ್ರ ಅಪ್ಪನ ಹತ್ರ ಮಾತಾಡ್ಬೇಕಿತ್ತಲ್ಲ, ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ಲಿಲ್ಲ ಅಷ್ಟೇನೆ. ನಾಯಿ ನನ್ನ ಮಗನೇ, ದುಡ್ಡೇನಾಯ್ತು ಅಂತ ಹೇಳ್ಬಿಟ್ಟು ಮೊದ್ಲು ಹೇಳು. ಅಮ್ಮ ಹೇಳಿದ್ನಲ್ಲ, ಇವತ್ತು ಬರ್ಡೇ ಇತ್ತು, ಅದಕ್ಕೆ ಗಿಫ್ಟ್ ಮಾಡಿಬಿಟ್ಟೆ ಕಣಮ್ಮ. ನಾನು ಗಿಫ್ಟು ಒಡವೆ ತಗೊಂಡು ಗಿಫ್ಟ್ ಕೊಟ್ಬಿಟ್ಟೆ. ಮುಚ್ಚಲೆ ಬೊಡ್ಡಿ ನನ್ನ ಮಗನೇ, ನಿಮ್ಮ ಅಪ್ಪಂಗೆ ತೋರಿಸ್ಬೇಕು ಕಾಸ್ನ. ಹೆಂಗನ ಮಾಡಿಲ್ಲ, ಇಷ್ಟು ವರ್ಷ ಏನ್ ಮಾಡಿದೀರಾ ಅಂತ ಹೇಳ್ಬಿಟ್ಟು ಬಾಯ್ ಬಿಡ್ಕತ್ತದೆ. ಎಲ್ಲ ಮಾರ್ಕೊಂಡ್ ತಿದ್ದಿದೀವಿ ಅಂತ ಹೇಳಕ್ಕಾಯ್ತದ? ಅದಿದ್ರೆ ಹೆಂಗೋ ತೋರಿಸ್ಬೋದಿತ್ತು ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಾ ಇದ್ರೆ ನೀನ್ ತಗೊಂಡೋಗ್ಬಿಟ್ಟು ಅವ್ಳ ಬಾಯಿಗೆ ಸುರಿದ್ಬಿಟ್ಟು ಬಂದ. ಈಗ ನಾವೇನ್ ಹಾಕ್ಬೇಕು ಹೇಳು? ನಿಮ್ಮ ಅಪ್ಪ ಬಂದಂದ್ರೆ ದೇವ್ರಣೆ ಕೇಳ್ತೀನಿ, ನಿನ್ನ ಗ್ರಾಚಾರ ಕೆಟ್ಟೋಯ್ತದ ನಿನಗೆ. ಅಮ್ಮ ಆಗದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕ. ನಾನು ಇವಾಗ ಹೋಗ್ಬಿಟ್ಟು ಗಿಫ್ಟ್ ಕೊಡ್ಸಿರೋದಕ್ಕೇನೆ ಅವ್ರ ಅಪ್ಪ ನನ್ನ ಮದ್ವಿಗೆ ಒಪ್ಕೊಬಿಟ್ಟ ಗೊತ್ತಾ. ನಾಳೆಯಿಂದ ನಾನು ಕೋಟ್ಯಾಧೀಶ್ವರು ಮನೆ ಹಳ್ಳಿಯ. ಸರಿನಾ? ನೀನಷ್ಟೇ ಕೋಟ್ಯಾಧೀಶ್ವರ ಮಗನ ತಾಯಿ. ಇನ್ಮ್ಯಾಲೆಲ್ಲ ಇಂಥ ಕಾಂಜಿ ಪಿಂಜಿ ಬಟ್ಟೆ ಎಲ್ಲ ಹಾಕ್ಕೊಳಂಗೆ ಇಲ್ಲ ಕಣಮ್ಮ. ನೀನಂತೂ ಫುಲ್ ಸ್ಪೆಷಲಾಗಿ ದಿನ ರೇಷ್ಮೆ ಸೀರೆ ಹಾಕ್ಕೊಂಡು ನಿನಗೆ ಮೇಕಪ್ ಮಾಡೋಕ್ಕೆ ಅಂತಲೇ ಮೇಕಪ್ ಮ್ಯಾನ್ ಇರ್ತಾರೆ. ಡೈಲಿ ಮೇಕಪ್ ಮಾಡ್ಕೊಂಡು ಓಡಾಡೋದು ಬಿಟ್ರೆ ನಿಂಗೆ ಇನ್ಯಾವ ಕೆಲಸನೂ ಇರೋಕ್ಕಿಲ್ಲ. ಮುಚ್ಚಲ ಬಾಯಿ ತಿರ್ಬೋಕಿ. ಹಾ, ನೀನಂತೂನುವೆ ಒಂದೊಂದು ಕ್ಯಾಮೆ ಮಾಡಕ್ಕಿಲ್ಲ. ನೀನಂತೂನುವೆ ಏನ್ ಆಡ್ತೀಯ ಅಂತ ಹೇಳಿದ್ರೆ ನೀನಂತೂನು ನಿನ್ಗೆ ಏನಾರ ತಗೊಬಿಟ್ಟು ಬಾರಿಸ್ಬಿಡೋಣ ಅಂತ ಅನ್ನಿಸ್ತೈತೆ. ಹಾಗದಿರ್ಲಿ, ಸಾವುಕಾರ ಮನೆ ಒಳಿಯ ಆಗು. ಹಂಗಂತ ನಮ್ಮ ಕಾಸು ಕಳ್ಕೊಬಾರ್ದು ಕಣ್ಮಗ. ನಮ್ಮ ಕಾಸು ಕಳ್ಕೊಂಡು ಒಳಿಯಾಗ ತೊಳೆಯ ಮನೆ ತೊಳೆಯ ಅನ್ನಂಗೆ ಆಗಂತ ಅವಶ್ಯಕತೆ ಏನೈತಿ ಹೇಳು? ಅದೆಲ್ಲ ನಮ್ಗೆ ಅವಶ್ಯಕತೆ ಇತ್ತಾ? ನಮ್ಗೆ ಅದೆಲ್ಲ ಬೇಕಾ ಹೇಳು? ನೀನು ಆಡ್ತಿರೋ ಆಟಕ್ಕೆ ನನಗೆ ಶಾನೆ ಕೋಪ ಬತ್ತಾಯ್ತು ನನಗೆ. ದೇವರಣೆಗೂ ನೋಡು, ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಎಕ್ಕಡೆ ತಕೊಂಡು ಹೊಡಿತದೆ. ಹೆಂಗನ ಮಾಡಿ ಒಂದು 4 ಲಕ್ಷ ರೂಪಾಯಿ ಅದೇನೋ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಅಂದಲ್ಲ, ಆ ಬಿಸ್ನೆಸ್ ಆಗಿ ಎತ್ಕೊಬಿಟ್ಟು ಬಂದು 5 ಲಕ್ಷ ರೂಪಾಯಿನ ಹಾಕು ಇದಕ್ಕೆ, ಸರಿನಾ? ಇಲ್ಲ ಅಂತ ಹೇಳಿದ್ರೆ ದೇವರಣೆ ಕೇಳ್ತೀನಿ, ನಿಮ್ಮ ಅಪ್ಪಂದಾಗ ಉಗಿಸ್ಕತ್ತೀಯ ನೀನಂತೂ. ನನ್ನ ಮಾತು ಕೇಳಿ ತಂದು ಹಾಕು. ಇನ್ಮೇಲೆ ನಮ್ಮ ಮಾವನ ಬಿಸ್ನೆಸ್ಸೇ ನನ್ನ ಬಿಸ್ನೆಸ್ಸು. ನಮ್ಮ ಮಾವನ ಬಿಸ್ನೆಸ್ನೇ ನಾನು ನೋಡ್ಕೊಳ್ಳೋದು. ಈ ಡಬ್ಬ ಕಾಂಜಿ ಪಿಂಜಿ ಬಿಸ್ನೆಸ್ ಎಲ್ಲನೂ ನನಗಂತೂ ಬೇಡ ಕಣಮ್ಮ. ಕಾಂಜಿ ಪಿಂಜಿ ಬಿಸ್ನೆಸ್ ಕಟ್ಕೊಂಡು ನನಗೇನಾಗಬೇಕು? ಇನ್ಮೇಲೆ ನನ್ನ ಲೆವೆಲ್ಲೇ ಚೇಂಜು. ನಾನಂತೂ ಫುಲ್ ಸ್ಟ್ಯಾಂಡರ್ಡು. ಮದುವೆಗೆ ನಮ್ಮ ಮಾವ ಒಪ್ಪಿಗೆ ಕೊಟ್ಬಿಟ್ಟು ನಿನ್ನಂಥ ಅಳಿಯ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟು ಓಕೆ ಕೊಟ್ಬಿಟ್ಟವ್ರೆ. ನಾಳೆಯಿಂದ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆದಾಗ ಅಪ್ಪನೇ ನನ್ನ ಮುಂದಕ್ಕೆ ಬಂದು ತಪ್ಪಾಯ್ತು ಕಣಪ್ಪ, ತಪ್ಪಾಯ್ತು, ನಿನ್ನಂಥ ಮಗನ ಪಡೆಯ ಪುಣ್ಯ ಮಾಡಿದ್ದೆ ಅಂತ ಅಪ್ಪನೇ ಬಂದು ಹೇಳ್ತೈತೆ, ನೋಡ್ತಿರು. ಯಪ್ಪ, ನಿನ್ಗೆ ಹೆಂಗೆ ಹೇಳ್ಬೇಕು ಗೊತ್ತಾಯ್ತಿಲ್ಲ ನಿಂಗೆ. ನಿಮ್ಮ ಅಪ್ಪನ ಕತೆ ನನಗೆ ಗೊತ್ತು, ನಿನ್ಗೆಲ್ಲ ಗೊತ್ತು. ಹಳೆ ಬೇವರ್ಸಿ ಫಸ್ಟ್ ದುಡ್ಡು ಅನ್ಸ್ಕೊಬಿಟ್ಟು ಬಾವು. ನಿಮ್ಮ ಅಪ್ಪ ಬ್ಯಾರೆ ಮನೆ ಮಾಡಕ್ಕೆ ಅಂತ ಓಡಾಡ್ತಾವನೆ. ಈಗ ನಮ್ಮನ್ನ ದುಡ್ಡು ಕೇಳ್ತಾನೆ, ಬ್ಯಾರೆ ಮನೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳಿ ಎಲ್ಲ ಇದು ಮಾಡ್ತಾನೆ. ಹೋಗಿ ಫಸ್ಟು ಕಾಸು ಗೀಸೆಲ್ಲ ಹೊಂದಿಸ್ಕೊಂಬಿಟ್ಟು ಬಾ, ಹೋಗಿ ಫಸ್ಟು ಹೋಗ್ಲಾ? ಹೋಗಮ್ಮ, ಸುಮ್ಕೆ ತಲೆ ತಿನ್ಬಿಡ ನೀನು. ಏನು ತಲೆ ತಿಂತೀಯಮ್ಮ ನೀನು? ಸಾವುಕಾರ ಮನೆ ಒಳಿ ಆಯ್ತಿದ್ದೀನಿ ಅಂತ ಖುಷಿನೇ ಇಲ್ಲ ನಿಂಗೆ? ಹೊಟ್ಟೆ ಕಿಚ್ಕೊಂಡ್ಬಿಟ್ಟಾಯ್ತು ನಿನ್ಗೂ. ನಾನು ಚೆನ್ನಾಗಿರ್ತೀನಲ್ಲ ಇನ್ನು ಮ್ಯಾಲೆ ಅಂತ. ನೋಡ್ದ ಬೊಡ್ಡಿ ನನ್ನ ಮಗ ಹೆಂಗ್ ಮಾತಾಡ್ತಾನೆ ನಿನ್ನ ಮಗ ಅಂತ ಹೇಳ್ಬಿಟ್ಟು. ಬೊಡ್ಡ ಇದ್ದ ಇವನು. ನೀನು ಉದ್ಧಾರ ಮಾಡಕ್ಕಿಲ್ಲ ಇವನು.